ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಅತ್ಯಂತ ಮುಖ್ಯವಾದ ಹಾಗೂ ವಿಶೇಷವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇವೆ. ಹೌದು ಸ್ನೇಹಿತರೆ, ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಮಗೆ ಪ್ರತಿಯೊಂದು ಅನೇಕ ವಿಚಾರಗಳ ಅವಶ್ಯಕತೆ ಇರುತ್ತದೆ ಹಾಗೂ ವಸ್ತುಗಳ ಅವಶ್ಯಕತೆ ಇರುತ್ತದೆ. ಹೌದು, ಜೀವನ ಅಂದರೆ ಹಾಗಲ್ವಾ? ಹೀಗಿರುವಾಗ ಕೆಲವೊಂದು ಅವಶ್ಯಕತೆಗಳನ್ನು ನಾವು ಅನಿವಾರ್ಯವಾಗಿ ಅದನ್ನು ಪೂರ್ಣಗೊಳಿಸಲೇಬೇಕಾಗ್ತದೆ. ಯಾವುದು ಅವಶ್ಯಕತೆ ಇರ್ತದೋ ಅದನ್ನು ನಾವು ಹುಡುಕ್ತಾ ಹೋಗ್ತೀವಿ. ಉದಾಹರಣೆಗೆ, ನಮಗೆ ಬೆಳಗ್ಗೆ ಹಾಲು ಬೇಕು ಅಂದಾಗ ನಾವು ಡೈಲಿಗೆ ಹೋಗ್ತೀವಿ. ದಿನಸಿ ಬೇಕಾದರೆ ದಿನಸಿ ಅಂಗಡಿಗೆ ಹೋಗ್ತೀವಿ. ಹಾಗೆಯೇ ಬಟ್ಟೆ ಬೇಕು ಅಂದರೆ ಬಟ್ಟೆ ಶಾಪ್ಗೆ ಹೋಗ್ತೀವಿ. ಹೌದಲ್ವಾ? ಈ ರೀತಿಯಾಗಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ತಾ ಹೋಗ್ತೀವಿ. ಹಾಗೆಯೇ ನಮ್ಮ ಜೀವನದಲ್ಲಿ ಯಾವ ಕಷ್ಟ ಯಾವ ರೀತಿ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆಗ ದಿನಸಿ ಶಾಪಲ್ಲಿ ನಾವು ಬಟ್ಟೆ ಕೇಳಿದ್ರೆ ಸಿಗುತ್ತಾ? ಇಲ್ಲ ಅಲ್ವಾ? ಬಟ್ಟೆ ಶಾಪಲ್ಲಿ ದಿನಸಿ ಕೇಳಿದ್ರೆ ಸಿಗುತ್ತಾ? ಖಂಡಿತ ಇಲ್ಲ. ಹಾಗೆಯೇ ನಮಗೆ ಕಷ್ಟ ಬಂದಾಗ ಅದಕ್ಕೆ ರಿಲೇಟೆಡ್ ಆಗೋ ಪರಿಹಾರಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಮಾತ್ರ ನಮಗೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಹೌದು ಸ್ನೇಹಿತರೆ, ಎಲ್ಲ ನೋವಿಗೂ ಒಂದೇ ಔಷಧಿ ಇರುತ್ತಾ? ಇಲ್ಲ ಅಲ್ವಾ? ಹೊಟ್ಟೆ ನೋವಿಗೆ ಬೇರೆ ಔಷಧಿ ಇರುತ್ತೆ, ತಲೆನೋವಿಗೆ ಬೇರೆ ಔಷಧಿ ಇರುತ್ತೆ. ಹೀಗಿರುವಾಗ ಇವತ್ತಿನ ಒಂದು ವಿಶೇಷವಾದ ಮಾಹಿತಿಯನ್ನು, ಅಂದರೆ ಪ್ರತಿನಿತ್ಯ ಜೀವನದಲ್ಲಿ ನಾವು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಿರ್ತೀವಿ. ಆ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ನಾವು ಪರಿಹಾರವನ್ನು ಮನೆಯಲ್ಲಿ ಕಂಡುಕೊಳ್ಳಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಹೌದು ಸ್ನೇಹಿತರೆ, ಅತ್ಯಂತ ಈಸಿಯಾಗಿ ಹಾಗೂ ಅತ್ಯಂತ ಎಫೆಕ್ಟಿವ್ ಆಗಿ ಪರಿಹಾರವನ್ನು ನೀಡುವಂತಹ ಈ ಒಂದು ರೆಮಿಡೀಸ್ಗಳನ್ನು ನೀವು ಮನೆಯಲ್ಲಿ ಫಾಲೋ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ತಕ್ಷಣವಾಗಿ ಪರಿಹಾರವನ್ನು ಕಂಡುಕೊಳ್ಬಹುದು. ಹೌದು ಸ್ನೇಹಿತರೆ, ನೀವು ಕೇಳಿರ್ಬೋದು ಬೇ ಲೀಫ್ ಅಥವಾ ಪಲಾವೆಲೆ ಅಥವಾ ತೇಜ್ ಪತ್ತ ಅಂತ ಹೇಳ್ತಾರೆ ಈ ಎಲೆಯನ್ನು. ಹೌದು, ಈ ಎಲೆ ಎಂಬುದು ಅತ್ಯಂತ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ರಿಸಲ್ಟ್ ಕೊಡ್ತಕ್ಕಂತಹ ಒಂದು ವಸ್ತು. ಹೌದು ಸ್ನೇಹಿತರೆ, ನಿಮಗೆ ಏನು ಬೇಕೋ ಅದು, ಅಂದರೆ ನಿಮ್ಮ ಮನೋಕಾಮನೆಗಳನ್ನು ಪೂರೈಸುತ್ತೆ. ಹೌದು, ಹಣ ಬೇಕು ಅಂದರೆ ಹಣ, ನೆಮ್ಮದಿ ಬೇಕು ಅಂದರೆ ನೆಮ್ಮದಿ, ಮದುವೆ ಅಥವಾ ಯಾರಿಗಾದರೂ ಒಳ್ಳೆ ಕೆಲಸ ಬೇಕು ಅಂದರೆ ಕೆಲಸ ನಿಶ್ಚಿತವಾಗಿ ಸಿಗುತ್ತೆ ಫ್ರೆಂಡ್ಸ್. ಹೌದು, ಈ ಒಂದು ಬೇ ಲೀಫ್ ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ಕನ್ನೇ ಮಾಡುತ್ತೆ. ಹೌದು, ಈ ಒಂದು ಬೇ ಲೀಫನ್ನು ಎಲ್ಲರ ಅಡುಗೆ ಮನೆಯಲ್ಲಿ ಇರುತ್ತೆ. ಹೌದು, ಅತ್ಯಂತ ಚಮತ್ಕಾರಿ ಶಕ್ತಿಯನ್ನು ಹೊಂದಿರುವ ಈ ಒಂದು ಬೇ ಲೀಫ್ ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ. ಹೌದು ಸ್ನೇಹಿತರೆ, ಇದರ ಸುಗಂಧ ಮಾತೆ ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತದೆ. ಮ್ಯಾಗ್ನೆಟ್ ಥರ ಮನೆಯನ್ನು ಆಕರ್ಷಣೆ ಮಾಡ್ತದೆ, ಸೆಳೆಯುತ್ತದೆ ಅಂತ ಹೇಳಲಾಗ್ತದೆ. ಹೌದು, ಈ ಒಂದು ತಂತ್ರಶಾಸ್ತ್ರಗಳಲ್ಲಿ ಈ ಒಂದು ಬೇ ಲೀಫನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡ್ತಾರೆ. ಹಾಗಾದರೆ ಈ ಬೇ ಲೀಫಿಂದ, ಅಂದರೆ ಈ ಪಲಾವ್ ಎಲೆಯಿಂದ ನಾವು ಏನನ್ನು ಮಾಡಬೇಕು, ಯಾವ ರೀತಿ ಎಲೆಯನ್ನು ಉಪಯೋಗಿಸ್ಕೋಬೇಕು ಎಂಬುದನ್ನು ಇವತ್ತಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಪ್ಲೀಸ್, ಯಾರೆಲ್ಲ ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದೀರಿ ಅವರಿಗೆ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್. ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಮೊದಲನೆಯದಾಗಿ ನೀವು ಪ್ರತಿನಿತ್ಯ ಒಂದು ಎಲೆ ಅಥವಾ ಒಂದೇ ಎಲೆಯನ್ನು ಮಾತ್ರ ತಗೋಬೇಕು. ಹೆಚ್ಚಿನ ಎಲೆಯನ್ನು ತಗೋಬಾರ್ದು ಈ ರೆಮಿಡೀಸ್ಗಳು. ಹೌದು, ನಂತರ ಅದನ್ನು ನೀವು ಯಾವುದೇ ರೀತಿಯ ಬಟ್ಟಲು ತಗೊಳ್ಳಿ, ಅಂದರೆ ಮಣ್ಣಿನ ಬೌಲ್ ಆದರೆ ಒಳ್ಳೆಯದು. ನಂತರ ಆ ಎಲೆಯನ್ನು ಆ ಬೌಲ್ನಲ್ಲಿ ಸುತ್ತಿ, ಆಗ ಅದರ ಹೊಗೆಯನ್ನು ಮನೆಯ ಪೂರ್ತಿ ಮೂಲೆ ಮೂಲೆಗೂ ತಲುಪುವಂತೆ ತೋರಿಸಿ, ನಂತರ ಅದರ ಪುಡಿಯನ್ನು ಹೊರಗೆ ಹಾಕಬೇಕು ನೀವು. ಇದರಿಂದ ಮನೆಯಲ್ಲಿ ಅಡಗಿರುವ ಕೆಟ್ಟ ದೋಷಗಳು, ನಕಾರಾತ್ಮಕತೆ ಹಾಗೂ ನಿಮಗೆ ಗೊತ್ತಿರದ ಕೆಲವು ನಿಮ್ಮ ಸಮಸ್ಯೆಗಳು ಕೂಡ ಖಂಡಿತವಾಗಿ ಮನೆಯಿಂದ ಹೊರಗಡೆ ಹೋಗ್ತದೆ ಫ್ರೆಂಡ್ಸ್. ಹೌದು, ಇದನ್ನು ನೀವು ವಾರದಲ್ಲಿ ಕನಿಷ್ಠ 2 ದಿನವಾದರೂ ಮಾಡಿದರೆ ಖಂಡಿತವಾಗಿ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಎಂದು ಹೇಳಲಾಗ್ತದೆ. ಹೌದು, ಈ ಒಂದು ಹಿಂದೂ ಶಾಸ್ತ್ರಗಳಲ್ಲಿ ಈ ಒಂದು ಎಲೆಗೆ ಹೆಚ್ಚಿನವಾಗಿ ಮಹತ್ವವನ್ನು ನೀಡಲಾಗಿದೆ. ಅತ್ಯಂತ ಪರಿಣಾಮಕಾರಿಯಾಗಿ ಮನೆಯಲ್ಲಿ ಇರತಕ್ಕಂಥ ನಕಾರಾತ್ಮಕತೆಯನ್ನು ದೂರ ಮಾಡುವಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಉತ್ತಮ ಪರಿಣಾಮಕ್ಕಾಗಿ ನೀವು ಇದನ್ನು ಪ್ರತಿನಿತ್ಯ ಮಾಡುವುದಲ್ಲೂ ಕೂಡ ಒಳ್ಳೆಯದೇ. ಹೌದು ಸರ್, ನಿಮಗೆ ಏನಾದರೂ ತಕ್ಷಣ ಹಣದ ಅವಶ್ಯಕತೆ ಇದ್ದರೆ, ಅಥವಾ ಕೆಲಸದಲ್ಲಿ ಸಂಬಳ ಜಾಸ್ತಿ ಆಗಬೇಕು ಅಂದರೆ, ಅಥವಾ ಮನೆಯಲ್ಲಿ ಹಣ ಉಳಿತಾನೆ ಇಲ್ಲ, ಖರ್ಚು ಹೆಚ್ಚಾಗ್ತಾ ಇದೆ, ವಿಪರೀತವಾಗಿ ಹಣ ಖರ್ಚಾಗ್ತಾ ಇದೆ, ಹಣ ನೀರಿನಂತೆ ಖರ್ಚಾಗ್ತಾ ಇದೆ, ಏನು ಮಾಡಿದ್ರೂ ಹಣ ಉಳಿಸೋದಕ್ಕೆ ಆಗ್ತಾ ಇಲ್ಲ, ಹಣದ ಅವಶ್ಯಕತೆ ಇದೆ, ಮನೆಯಲ್ಲಿ ನಮಗೆ ಅನೇಕ ರೀತಿಯ ಖರ್ಚುಗಳಿದೆ, ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಗ ನೀವು ಈ ಒಂದು ಉಪಾಯವನ್ನು ಮಾಡಬಹುದು. ಹೌದು, ಅಂದರೆ ಒಂದು ಕ್ಲೀನ್ ಆಗಿರುವ ಬೇ ಲೀಫನ್ನು, ಅಂದರೆ ಪಲಾವ್ ಎಲೆನ ತಗೋಬೇಕು, ಎಲ್ಲೂ ಕೂಡ ಮುರಿದಿರಬಾರದು. ಈ ರೆಮಿಡೀಸ್ಗೆ ಅತ್ಯಂತ ಕ್ಲೀನ್ ಆಗಿರ್ತಕ್ಕಂಥ ಎಲೆಗಳನ್ನು ನೀವು ತಗೋಬೇಕಾಗ್ತದೆ, ಹಾಗೂ ಅದು ಸ್ವಚ್ಛವಾಗಿರಬೇಕು. ಅದನ್ನು ಒಂದು ಶುಭ ಯೋಗದಲ್ಲಿ ಆ ಒಂದು ಎಲೆಯನ್ನು ತೆಗೆದುಕೊಂಡು ನಿಮ್ಮ ಪರ್ಸಿನಲ್ಲಿ ಪೂಜೆ ಮಾಡಿ ಆ ಒಂದು ಪರ್ಸಿನಲ್ಲಿ ಇಟ್ಕೋಬೇಕಾಗ್ತದೆ, ಅಥವಾ ಲಾಕರ್ನಲ್ಲಿ
ಅಂದರೆ ನೀವು ಮನೆ ಇಡುವ ಜಾಗದಲ್ಲಿ ಇದನ್ನು ಇಡಬೇಕಾಗ್ತದೆ. ಆ ಮಹಾಲಕ್ಷ್ಮಿಯನ್ನು ನೆನೆಸಿಕೊಂಡು ಪೂಜೆಯನ್ನು ಮಾಡಿ ಆ ಒಂದು ಎಲೆಯನ್ನು ನೀವು ಇಟ್ಟರೆ ಆ ಮಹಾಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಎಂದು ಹೇಳಲಾಗ್ತದೆ. ಇದನ್ನು ಪ್ರತಿಯೊಬ್ಬರೂ ಕೂಡ ಖಂಡಿತವಾಗಿ ಲಾಕರ್ನಲ್ಲಿ ಇಟ್ಟರೆ ಅದೃಷ್ಟವೇ ಬದಲಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಅಷ್ಟೇ ಅಲ್ಲದೆ ಅಲ್ಲಿ ಲಕ್ಷ್ಮಿಯ ನಿವಾಸವಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಏಕೆಂದರೆ ಅಷ್ಟು ಚಮತ್ಕಾರಿ ಪರಿಣಾಮಗಳನ್ನು ಈ ಒಂದು ಬೇ ಲೀಫ್ ಮಾಡುತ್ತೆ, ಅಂದರೆ ಪಲಾವೆಲೆ ಮಾಡುತ್ತೆ. ಹೌದು ಸ್ನೇಹಿತರೆ, ಹಾಗೂ ಮನೆಯಲ್ಲಿ ಹಣದ ಕೊರತೆ ಎಂದಿಗೂ ಕೂಡ ಆಗುವುದಿಲ್ಲ ಎಂದು ಕೂಡ ಹೇಳಲಾಗ್ತದೆ. ಹೌದು, ನಂತರ ನೋಡೋದಾದರೆ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತುದೋಷವಿದ್ದರೆ ಅಥವಾ ಕೆಟ್ಟ ದೋಷ ಮನೆಯ ಮೇಲೆ ಬಿದ್ದರೆ, ಅಥವಾ ನೀವು ನೋಡಿರಬಹುದು ಕೆಲವೊಮ್ಮೆ ವ್ಯಕ್ತಿಯ ಮೇಲೆ ಕೆಟ್ಟ ದೋಷಗಳು ಬಿದ್ದಾಗ ಆ ವ್ಯಕ್ತಿಯು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಎಷ್ಟೇ ಹಾಸ್ಪಿಟಲ್ಗೆ ತೋರಿಸಿದರೂ ಗುಣಮುಖರಾಗುವುದಿಲ್ಲ. ಇದರಿಂದ ಮನುಷ್ಯ ಪದೇ ಪದೇ ಖಿನ್ನತೆಗೊಳಗಾಗ್ತಾನೆ, ಅಥವಾ ವ್ಯಕ್ತಿಯ ಪ್ರಗತಿ ಕುಂಠಿತವಾಗ್ತಾ ಹೋಗ್ತದೆ, ಅಥವಾ ವ್ಯಾಪಾರದಲ್ಲಿ ಹಿನ್ನಡೆಯ ಕೂಡ ಇರುತ್ತೆ. ಒಂದು ದೃಷ್ಟಿ ದೋಷವು ತಗುಲಿದರೆ ವ್ಯಾಪಾರದಲ್ಲಿಯೂ ಕೂಡ ಹಿನ್ನಡೆಯನ್ನು ಕಾಣುತ್ತೆ. ಹೌದೇ ಸ್ನೇಹಿತರೆ, ಹೀಗಿರುವಾಗ ಯಾವುದೇ ರೀತಿಯ ವಾಸ್ತುದೋಷದಿಂದ ಸಮಸ್ಯೆ ಆದರೆ ಮನೆಯಲ್ಲಿ ಇನ್ನಿತರ ಸಮಸ್ಯೆಗಳು ಇದ್ದರೆ ನೀವು ಈ ಒಂದು ಉಪಾಯವನ್ನು ಮಾಡಬಹುದು. ಅಂದರೆ ರಾತ್ರಿ ಎಲ್ಲರೂ ಮಲಗುವ ಸಮಯದಲ್ಲಿ ಒಂದು ಬೇ ಲೀಫನ್ನು ಅಥವಾ ಪಲಾವೆಲೆಯನ್ನು ನೀವು ಕರ್ಪೂರದಲ್ಲಿ ಹಾಕಿ ಆ ಒಂದು ಬೌಲಿನಲ್ಲಿ, ಅಂದರೆ ಮಣ್ಣಿನ ಬೌಲಿನಲ್ಲಿ ಸುಡಬೇಕಾಗ್ತದೆ. ಇದು ನೀವು ಪ್ರತಿನಿತ್ಯ ಮಾಡಿದರೆ ಖಂಡಿತವಾಗಿ ಮನೆಯ ವಾತಾವರಣ ಬದಲಾಗ್ತದೆ. ಸಕಾರಾತ್ಮಕವಾಗಿ ಮನೆಯ ವಾತಾವರಣ ಬದಲಾವಣೆಯಾಗ್ತದೆ. ಮನೆಯಲ್ಲಿರುವ ವ್ಯಕ್ತಿಗಳು ನೆಮ್ಮದಿಯಿಂದ ಜೀವನವನ್ನು ನಡೆಸಬಹುದು. ಹಾಗೆ ಗೊತ್ತಿರದೇ ಇರುವ ನಿಮ್ಮ ಸಮಸ್ಯೆಗಳಿಗೂ ಕೂಡ ಈ ಪರಿಹಾರವನ್ನು ಸಿಗುತ್ತೆ. ಹೌದು ಸ್ನೇಹಿತರೆ, ನಂತರ ಈ ಒಂದು ಬೇ ಲೀಫ್ ಅಥವಾ ಪಲಾವೆಲೆ ನಮ್ಮ ಮಾತುಗಳನ್ನು ಆ ದೇವರಿಗೆ ತಲುಪಿಸುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಮಾತೆ ಮಹಾಲಕ್ಷ್ಮಿಗೆ ಈ ಎಲೆಯು ತಲುಪುತ್ತದೆ. ಹಾಗೂ ಈ ಎಲೆಯ ಮೇಲೆ ನಮ್ಮ ಕೋರಿಕೆಗಳನ್ನು ಅಥವಾ ನಮ್ಮ ವಿಶ್ವಾಸನ್ನು, ನಮ್ಮ ಇಚ್ಛೆಗಳನ್ನು ಬರೆಯೋದ್ರಿಂದ ಅದು ಬ್ರಹ್ಮಾಂಡಕ್ಕೆ ಹೋಗಿ ತಲುಪಿಸುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ನಮ್ಮ ಮನೋ ಇಷ್ಟಾರ್ಥಗಳನ್ನು ಪೂರ್ತಿಯಾಗಿಸುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗಾದರೆ ನಾವು ಇದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಒಂದು ಕ್ಲೀನ್ ಆಗಿರುವ ಎಲೆಯನ್ನು ತಗೋಬೇಕು. ಮೊದಲು ಅದರಲ್ಲಿ ನಿಮಗೆ ಏನು ಬೇಕು ಅಂದರೆ, ಹಣ ಬೇಕು ಅಂದರೆ ಹಣ, ಅಥವಾ ಕೆಲಸ ಬೇಕು ಅಂದರೆ ಕೆಲಸ, ಅದನ್ನು ನೀವು ಬರೀಬೇಕು. ಅದಕ್ಕೂ ಮೊದಲು ನೀವು ಏನು ಮಾಡಬೇಕು ಅಂದರೆ, ಒಂದು 5 ಮಿನಿಟ್ಸ್ ಅಂದರೆ 5 ನಿಮಿಷ ನಿಮಗೆ ಹಣ ಬೇಕಾಗಿದ್ದಲ್ಲಿ ಹಣ ಸಿಕ್ಕಿದೆ ಅಂತ ಅನ್ಕೋಬೇಕು. ನನಗೆ ಹಣ ಸಿಕ್ಕಿದೆ, ಇದರಿಂದ ನನ್ನ ಸಮಸ್ಯೆ ಪರಿಹಾರವಾಗಿದೆ ಅಂತ ಮನಸ್ಸಿನಲ್ಲಿ ಅನ್ಕೋಬೇಕು. ಇದು ನಡೆದಿದೆ ಅಥವಾ ಅಂದ್ಕೊಂಡು ಬರಿಬೇಕು. ನೀವು ಯಾವೆಲ್ಲ ಇದೆಯೋ ಅದು ಆಗಿದೆ ಅಂತ ಖುಷಿ ಪಡಬೇಕು. ಅದನ್ನು ನೀವು ಸೆಲೆಬ್ರೇಟ್ ಮಾಡಬೇಕು ಆ ಟೈಮಲ್ಲಿ, ಆಗಿದೆ ಅಂಥೇಳಿ. ನಂತರ ಅದನ್ನು ನೀವು ಕರ್ಪೂರದೊಂದಿಗೆ ಸುತ್ತಿ ಅದರ ಪೌಡರನ್ನು ಮನೆಯಿಂದ ಹೊರಗಡೆ ಬಂದು ಬ್ರಹ್ಮಾಂಡಕ್ಕೆ, ಅಂದರೆ ಆಕಾಶಕ್ಕೆ ಅದನ್ನು ತೂರಬೇಕು. ಉಫ್ ಅಂತ ಹೇಳಿಬಿಟ್ಟು ಹಾಕಬೇಕು ಅದನ್ನು. ಆಗ ನಿಮ್ಮ ವಿಷನ್ನು ಬ್ರಹ್ಮಾಂಡ ಸ್ವೀಕರಿಸುತ್ತೆ. ಆ ಎಲೆಯ ಸುಗಂಧ ಬ್ರಹ್ಮಾಂಡಕ್ಕೆ ತಲುಪುತ್ತೆ. ಅದು ಆ ದೇವರಿಗೆ ಹೋಗಿ ತಲುಪುತ್ತೆ. ಅದು ಆ ಮಾತೆ ಮಹಾಲಕ್ಷ್ಮಿಗೆ ಹೋಗಿ ತಲುಪುತ್ತೆ. ಇದರಿಂದ ವಾಪಸ್ಸಾಗಿ ಅದು ನಿಮ್ಮ ಮನೆಗೆ ಬರುತ್ತೆ. ಆ ಇಚ್ಛೆ ಪೂರ್ಣ ಆಗುತ್ತೆ. ಆ ಬ್ರಹ್ಮಾಂಡವು ನಿಮ್ಮ ಇಚ್ಛೆಗಳನ್ನು ಸ್ವೀಕಾರ ಮಾಡುತ್ತೆ. ಆ ಯೂನಿವರ್ಸ್ ನಿಮ್ಮ ಎಲ್ಲ ವಿಶ್ವಾಸಗಳನ್ನು ಸ್ವೀಕಾರ ಮಾಡಿ ತಕ್ಷಣವೇ ಅದಕ್ಕೆ ಒಂದು ಪರಿಹಾರವನ್ನು ಕೊಡುತ್ತೆ. ಹೌದು, ಆದರೆ ಮೊದಲು ನೀವೇನು ಅನ್ಕೋಬೇಕು ಅಂತ, ನಿಮ್ಮ ಎಲ್ಲ ವಿಶ್ವಾಸಗಳು ಪೂರ್ಣವಾಗಿದೆ ಅಂತ ಹೇಳ್ಬಿಟ್ಟು 5 ನಿಮಿಷ ಅನ್ಕೋಬೇಕು. ನಿಮ್ಮ ದೇವರ ಹೆಸರುಗಳನ್ನು ಬಳಸಿಕೊಂಡು ನಿಮ್ಮ ಸಮಸ್ಯೆ ಪರಿಹಾರವಾಗಿದೆ, ಮನಸ್ಸು ಶಾಂತವಾಗಿದೆ ಅಂತ ಅನ್ಕೋಬೇಕು. ಇದರಿಂದ ನಿಮ್ಮ ಸ್ಟ್ರೆಸ್ ಖಂಡಿತವಾಗಿ ಕಡಿಮೆ ಆಗುತ್ತೆ. ಹಾಗೂ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ. ನಿಮ್ಮ ಯಾವುದೇ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ಈ ರೀತಿಯಾದಂತಹ ರೆಮಿಡೀಸ್ಗಳನ್ನು, ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗ್ತದೆ. ಹೌದು ಸ್ನೇಹಿತರೆ, ಈ ಒಂದು ಚಿಕ್ಕ ಎಲೆ ನಿಮ್ಮ ಜೀವನದಲ್ಲಿ ಜಾದುವನ್ನೇ ಮಾಡಬಹುದು, ಪವಾಡವನ್ನೇ ಸೃಷ್ಟಿಸಬಹುದು. ಇಂತಹ ಶಕ್ತಿ ಈ ಒಂದು ಎಲೆಗಿರುತ್ತದೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.